ಇಂದು ಐತಿಹಾಸಿಕ ಕುರುಗೋಡು ರಥೋತ್ಸವ. ಪ್ರತಿ ವರ್ಷವೂ ಹೋಳಿ ಹುಣ್ಣಿಮೆಯಂದು ನಡೆಯುವ ಕುರುಗೋಡಿನ ದೊಡ್ಡ ಬಸವೇಶ್ವರ ರಥೋತ್ಸವ ಪ್ರತಿ ವರ್ಷ ಹುಣ್ಣಿಮೆಯಂದು ಸಂಜೆ 6ರ ನಂತರ ವೈಭವದಿಂದ ಜರುಗ್ತಾ ಇತ್ತು. ಆದರೆ ಈ ಬಾರಿ ಚಂದ್ರಗ್ರಹಣದ ಹಿನ್ನೆಲೆ ಮಧ್ಯಾಹ್ನವೇ ರಥೋತ್ಸವ ನಡೆಯುತ್ತೆ. ಮಧ್ಯಾಹ್ನ ಸುಮಾರು 1 ರಿಂದ 2 ಗಂಟೆ ಸಮಯದ ಒಳಗಡೆ ರಥೋತ್ಸವ ನೆರವೇರಿಸಲು ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಸ್ಥಳೀಯ ಶಾಸಕರು, ದೇವಸ್ಥಾನದ ಆಡಳಿತ ಮಂಡಳಿ, ಮುಜರಾಯಿ ಇಲಾಖೆ ಜಂಟಿಯಾಗಿ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳಲಾಗಿದೆ. ಬಳ್ಳಾರಿ, ಹೊಸಪೇಟೆ, ಗಂಗಾವತಿ, ಕರ್ನೂಲು, ರಾಯಚೂರು ಜಿಲ್ಲೆಗಳಿಂದ ಸಹಸ್ರಾರು ಪ್ರಮಾಣದಲ್ಲಿ ಹರಿದು ಬರಲಿರುವ ಭಕ್ತಾದಿಗಳು ಮಧ್ಯಾಹ್ನವೇ ರಥೋತ್ಸವ ನೆರವೇರುವ ಹಿನ್ನೆಲೆ ಆದಷ್ಟು ಬೇಗ ಭಕ್ತರು ಪಾಲ್ಗೊಳ್ಳಲು ಮನವಿ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಸಹಕರಿಸಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಇಒ ಹನುಮಂತ ಅವರು ಭಕ್ತಾದಿಗಳನ್ನ ಕೋರಿದ್ದಾರೆ. ಪ್ರಸಿದ್ಧ ದೇವಸ್ಥಾನ ಒಂದಾದ ಶ್ರೀ ಕುರುಗೋಡು ದೊಡ್ಡಬಸವೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವವು ದಿನಾಂಕ 3/3/2026 ಜರುಗಲಿದೆ. ಈ ವರ್ಷ ಕುರುಗೋಡು ರಥೋತ್ಸವದ ವಿಶೇಷತೆ ಏನಂತಂದರೆ 3/3/2026 ಖಗ್ರಾಸ ಚಂದ್ರಗ್ರಹಣ ಇರುವುದರಿಂದ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ರಥೋತ್ಸವ ಸಾಯಂಕಾಲ ಬದಲಾಗಿ ಈ ವರ್ಷ 1 ಗಂಟೆ 5 ನಿಮಿಷಕ್ಕೆ ರಥೋತ್ಸವ ಜರುಗಲಿದೆ. ಕಾರಣ ಚಂದ್ರಗ್ರಹಣ ಇರುವುದರಿಂದ ಚಂದ್ರಗ್ರಹಣವು 3 ಗಂಟೆ 13 ನಿಮಿಷದಿಂದ 6 ಗಂಟೆ 47 ನಿಮಿಷವರೆಗೆ ಇರುವುದರಿಂದ ಆ ಸಮಯದಲ್ಲಿ ನಾವು ಧಾರ್ಮಿಕ ವಿಧಿಗಳನ್ನು ಜರುಗಿಸಲು ಆಗದೇ ಇರುವುದರಿಂದ ನಮ್ಮ ಸಂಪೂರ್ಣ ರಥೋತ್ಸವ ಕಾರ್ಯವನ್ನು 1 ಗಂಟೆ 5 ನಿಮಿಷಕ್ಕೆ ಪ್ರಾರಂಭ ಮಾಡಿ 3 ಗಂಟೆ ಒಳಗೆ ಎಲ್ಲ ರಥೋತ್ಸವ ಕಾರ್ಯಕ್ರಮ ಮುಗಿಸಬೇಕನ್ನೋ ಒಂದು ಉದ್ದೇಶದಿಂದ ನಾವು ರಥೋತ್ಸವವನ್ನು 1 ಗಂಟೆ 5 ನಿಮಿಷಗಳಲ್ಲೂ ಎಲ್ಲ ಒಂದು ಸಭೆಯಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷರಲ್ಲಿ ನಡೆಸಿದಂಥ ಎಲ್ಲ ಅಧಿಕಾರಿಗಳ ಮತ್ತು ಸಾರ್ವಜನಿಕ ಸಭೆಯಲ್ಲಿ ನಿಶ್ಚಯಿಸಲಾಗಿರುತ್ತದೆ. ಈ ಒಂದು ಸಮಯ ನಿಗದಿಗೆ ನಾವು ಮಾನ್ಯ ಆಯುಕ್ತರು, ಹಿಂದೂ ಧಾರ್ಮಿಕ ದತ್ತಿಗಳ ಇಲಾಖೆ ಬೆಂಗಳೂರವರ ಒಂದು ಅಭಿಪ್ರಾಯವನ್ನು ಪಡೆದು ಸಮಯ ನಿಗದಿ ಮಾಡಲಾಗಿರುತ್ತದೆ. ಅದರಂತೆ ಸಹ ಈ ವರ್ಷ ರಥೋತ್ಸವ 1 ಗಂಟೆ 5 ನಿಮಿಷಕ್ಕೆ ಜರುಗಲಿದ್ದು ಎಲ್ಲ ಶ್ರೀ ದೊಡ್ಡಬಸವೇಶ್ವರ ಭಕ್ತಾದಿಗಳೆಲ್ಲರೂ ಸರಿಯಾದ ಸಮಯಕ್ಕೆ ಬಂದು ರಥೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ವಿನಂತಿ. ಕೆರೆ ಸೋಮಲಾಪುರ ಮುಚ್ಚಗಟ್ಟೆ ಗ್ರಾಮದವರು ಅತಿ ಬೇಗನೆ ಕುಂಭವನ್ನು ತರಬೇಕೆಂದು ಕೋರಿಕೊಳ್ಳುತ್ತೇವೆ. ಅಲ್ಲಿ ಅದನ್ನು ಅಷ್ಟೇ ಗ್ರಾಮಸ್ಥರಿಗೆ ಕಳಕಳಿಯನ್ನು ವಿನಂತಿ ಮಾಡಿಕೊಳ್ಳುತ್ತೇವೆ. ಆದರೂ ಕುರುಗೋಡಿನಲ್ಲಿ ದಾಸೋಹ, ನೀರಿನ ವ್ಯವಸ್ಥೆ, ಬಂದೋಬಸ್ತು ಎಲ್ಲ ಚೆನ್ನಾಗಿ ಮಾಡಿದ ಭಕ್ತಾದಿಗಳು ನಮ್ಮನ್ನು ಸಹಕರಿಸಿ ನುಗ್ಗಲು ಇಲ್ಲದಂಗೆ ಸಹಕರಿಸಬೇಕೆಂದು ವಿನಂತಿ ಕೋರುತ್ತೇವೆ. ನಿಮ್ಮಲ್ಲಿ ಎಲ್ಲರೂ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ.